ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ನಮ್ಮ ಚಾನಲ್ಗೆ. ನನಗೆ ಗೊತ್ತಿದೆ ನಿಮಗೆ ಅವಳ ಜೊತೆ ಸಂಬಂಧನ ಬೆಳೆಸಬೇಕು, ಅವಳನ್ನ ಯೂಸ್ ಮಾಡ್ಕೊಳ್ಬೇಕು, ನನಗೆ ಸುಖನ ತೆಗೆದುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಬಟ್ ಕಂಡೀಷನ್ಸ್ಗಳಿದೆ ಸ್ನೇಹಿತರೆ. ಏನಂದರೆ ನೀವು ಇವ್ರ ಜೊತೆ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಇರಬೇಕು, ತದನಂತರ ಆಕೆ ನಿಮಗೆ ಸುಖನ ಕೊಡ್ತಾಳೆ. ಸೊ ಈಕೆ ಹೆಸರು ಲಕ್ಷ್ಮಿ ಹಟ್ಟಿ ಅಂತ. ವಯಸ್ಸು ಪ್ರಸ್ತುತ 25ರಿಂದ 26 ವರ್ಷದ ಒಬ್ಬ ಮಹಿಳೆಯಾಗಿದ್ದು ದೇವರಹಟ್ಟಿಯಲ್ಲಿ ವಾಸವಾಗಿರೋದು. ಅದು ಬರೋದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಪ್ರಸ್ತುತ ದೇವರಹಟ್ಟಿ ಎಂಬ ಒಂದು ಊರು ಬರೋದು. ಜಮಖಂಡಿ ಬಾಗಲಕೋಟೆ ಹತ್ತಿರ ಬರುತ್ತೆ ಅದು. ಅಪ್ಪಟ ಕನ್ನಡತಿ ಮತ್ತು ಒಂದು ಈಗಿನ ಮಾಡ್ರನ್ಗಳಿಗೆ ತಕ್ಕಿರ್ತಕ್ಕಂತಹ ಒಬ್ಬ ಹುಡುಗಿಯಾಗಿರೋದು ಈಕೆ. ಸೊ ಈಕೆ ರಾಶಿ ನೋಡೋದಾದರೆ ಕನ್ಯಾ ರಾಶಿ ಆಗಿರುತ್ತೆ. ನಕ್ಷತ್ರ ಬಂದು ಹಸ್ತ ನಕ್ಷತ್ರ. ಉದ್ಯೋಗ ಅಂತೂ ಏನೂ ಕೂಡ ಇಲ್ಲ. ಮನೆಯಲ್ಲೇ ಒಂಟಿಯಾಗಿರ್ತಕ್ಕಂಥ ಈಕೆಗೆ ಸ್ವಲ್ಪ ಆಸೆಗಳು ಜಾಸ್ತಿ. ಅಂದರೆ ಒಂದು ಸ್ವಲ್ಪ ಸುಖನ ತೆಗೆದುಕೊಳ್ಬೇಕು, ಒಬ್ಬ ಗಂಡಸಿನ ಜೊತೆ ಮಲ್ಕೊಳ್ಬೇಕು, ಈ ರೀತಿ ಆಸೆಗಳು ಜಾಸ್ತಿ. ಅದಕ್ಕೋಸ್ಕರನೇ ಒಬ್ಬ ಹುಡುಗನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಆತ ಮದುವೆ ಆಗೋದಕ್ಕೆ ಸಿಗಲಿಲ್ಲ ಅಂದರೆ ಫ್ರೆಂಡ್ಶಿಪ್ ಆಗೋದಕ್ಕಾದರೂ ಸಿಗ್ತಾನಲ್ವಾ ಅಂತ ಉದ್ದೇಶ. ಒಂದು ಕುಟುಂಬದ ಪರ ಒಳ್ಳೆಯಲ್ಲಿ ಇದ್ದಾಳೆ. ಅಂದರೆ ಕುಟುಂಬದ ಜೊತೆ ಒಂದು ನಾನು ಯಾವುದೇ ಕೆಟ್ಟ ಹುಡುಗಿ ಅಲ್ಲ ಮತ್ತು ಏನೂ ಕೂಡ ನನಗೆ ಸಮಸ್ಯೆ ಇಲ್ಲ ಅನ್ನೋ ಉದ್ದೇಶದ ಪೂರ್ವಕವಾಗಿ ಅವರ ಜೊತೆ ಚೆನ್ನಾಗಿದ್ದಾಳೆ. ಇವರ ತಂದೆಯವರು ಒಬ್ಬ ಕೃಷಿಕರು, ತಾಯಿಯವರು ಮನೆ ಕೆಲಸ, ಅಣ್ಣನವರು ಕೃಷಿ ನೋಡ್ಕೊಳ್ತಾ ಇದ್ದಾನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಸರಳ ಸಂಸಾರ, ಒಂದು ಸಂಸ್ಕಾರ ಉಳ್ಳಂಥ ಒಂದು ಕುಟುಂಬ ಆಗಿರೋದು ಈಕೆದು. ಯಾರ್ದು? ಲಕ್ಷ್ಮಿ ಹಟ್ಟಿ ಅಂತಕ್ಕಂಥವಳ್ದು. ಈಕೆ ಜೊತೆ ಬಾಂಡಿಂಗ್ನಲ್ಲಿ ಬೆಳೆಸ್ತಕ್ಕಂತಹ ಒಬ್ಬ ಹುಡುಗ ಯಾವ ರೀತಿಯಲ್ಲಿ ಬಾಂಡಿಂಗ್ನಲ್ಲಿ ಇರಬೇಕು ಅಂದರೆ, ಪಾಯಿಂಟ್ ನಂಬರ್ 1, ಮಾಡರ್ನ್ ಬಟ್ ಟ್ರೆಡಿಷ್ನಲ್ ವ್ಯಾಲ್ಯೂ ಹುಡುಗ ಆಗಿರಬೇಕು. ಅಂದರೆ 2026 ಯುಗಗಳಿಗೆ ತಕ್ಕ ಆಗಿರ್ತಕ್ಕಂತಹ ಒಬ್ಬ ಮಾಡರ್ನ್ ಹುಡುಗ ನೀವಾಗಿದ್ದು, ಪ್ರಸ್ತುತ ಟ್ರೆಡಿಷ್ನಲ್ಗೆ ವ್ಯಾಲ್ಯೂ ಕೊಡಬೇಕು. ಅಂದರೆ ಸಂಸ್ಕೃತಿಗಳಿಗೆ, ಸಂಸ್ಕಾರಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ನೀವು ಕೊಡಬೇಕಂತೆ. ಸೊ ಸಿಟಿ ಲೈಫ್ ಎಂಜಾಯ್ ಮಾಡಬೇಕು ಆ್ಯಂಡ್ ಫ್ಯಾಮ್ಲಿಯ ವ್ಯಾಲ್ಯೂ ನೀವು ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸಿಟಿ ಲೈಫ್ನ ಎಂಜಾಯ್ ಮಾಡಬೇಕು ಅಂದರೆ ಒಳ್ಳೆಯ ಸಿಟಿಯಲ್ಲಿರಬೇಕು ಮತ್ತು ಅದರ ಪೂರ್ವಕವಾಗಿ ಫ್ಯಾಮ್ಲಿಗಳಿಗೆ, ನಿಮ್ಮ ಕುಟುಂಬಗಳಿಗೆ ಒಂದು ವ್ಯಾಲ್ಯೂ ಅಂದರೆ ಸಮಯನ ಕೊಡಬೇಕು, ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಪಾರ್ಟ್ನರ್ಗಳಿಗೂ ಕೂಡ ಕೇರ್ ಮಾಡಬೇಕು. ಅಂದರೆ ನಿನ್ನ ಜೊತೆ ನಾನು ಇರ್ತೀನಿ ಅಂದರೆ ನನಗೂ ಕೂಡ ನೀವು ಕೇರ್ ಮಾಡಬೇಕು, ನನಗೆ ಸಪೋರ್ಟ್ ಮಾಡಬೇಕು ನೀನು ಅಂತ ಹೇಳಿರೋದು. ಸೊ ಒಂದು ಬಾಂಡಿಂಗ್ ಅಂತ ಬಂದಾಗ ವಯಸ್ಸಿನ ಅಂತರಗಳು ಇದರಲ್ಲಿ ಲೆಕ್ಕ ಆಗಲ್ಲ ಸ್ನೇಹಿತರೆ. ಇದೇ ರೀತಿ ವಯಸ್ಸಿರಬೇಕು, ಇಷ್ಟೇ ಇರಬೇಕು ಅಂತ ಲೆಕ್ಕ ಆಗಲ್ಲ. ಯಾಕಂದರೆ ಪ್ರಸ್ತುತ ಒಂದು ಇಬ್ಬರು ಇರ್ತಕ್ಕಂತಹ ಮೆಚ್ಯೂರಿಟಿ ಬ್ಯಾಲೆನ್ಸ್ ಏನಿರುತ್ತೆ ಅದಕ್ಕೆ ತಕ್ಕ ಆಗಿರ್ತಕ್ಕಂತಹ ಇರಬೇಕು. ಆ್ಯಂಡ್ ಪಾರ್ಟ್ನರ್ದು ಒಪಿನಿಯನ್ನ ಕೇಳುವಂಥ ಹ್ಯಾಬಿಟ್ ನಿಮಗೆ ಇರಬೇಕು. ಕೆಟ್ಟ ಚಟವಿಲ್ಲದೆ ಡಿಸಪ್ಲಿನಲ್ಲಿ ಲೈಫ್ನಲ್ಲಿ ನೀವು ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ವಿಚಾರಗಳಿಗೆ ಅರ್ಥ ಮಾಡ್ಕೊಂಡು ಹೋಗುವಂತಹ ಒಬ್ಬ ಹುಡುಗ ಆಗಿದ್ದು, ಪ್ರಸ್ತುತ ನೀವು ನನಗೆ ಮದುವೆ ಆದರೂ ಕೂಡ ಓಕೆ, ಇಲ್ಲಾಂದರೆ ಫ್ರೆಂಡ್ಶಿಪ್ಪಲ್ಲಿ ಇರ್ತೀನಿ ಅಂದರೆ ಓಕೆ, ನಾನು ನಿಮ್ಮ ಜೊತೆ ಸಂಬಂಧನ ಬೆಳೆಸ್ತೀನಿ. ಈಕೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ID ಕೊಟ್ಟಿರ್ತೇವೆ, ಅಲ್ಲಿಗೆ ಮೆಸೇಜ್ ಮಾಡಿದರೆ ಹೆಚ್ಚಿನ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಮತ್ತು ಈಕೆ ನಿಮ್ಮನ್ನು ಕರ್ಕೊಂಡು ಹೋಗೋದು, ಸುತ್ತಾಡಿಸೋದು ಏನೆಲ್ಲ ಮಾಡ್ತಾಳೆ ಅಂದರೆ, ಅಫ್ಕೋರ್ಸ್ ಮೊದಲನೇ ಒಂದು ಭೇಟಿಯಾಗೋದಕ್ಕೆ ಇದೊಂದು ಕಾರನ್ನು ತೆಗೆದುಕೊಂಡು ಬರ್ತಾರೆ. ಅಂದರೆ ಇವಾಗ ನಿಮ್ಮ ಮಾಹಿತಿಗಳೆಲ್ಲನೂ ಕೂಡ ಅವರು ನೋಡಿದ್ಲು, ಆಯಿತು ನೀವು ನನಗೆ ಇಷ್ಟಾಗಿದ್ದರೆ ಒಂದು ಸಲ ಮೀಟ್ ಆಗೋಣಪ್ಪ ಅಂತ ಕರ್ಕೊಂಡು ಹೋಗ್ತಾಳೆ. ಇದೇ ಒಂದು ಕಾರ್ನಲ್ಲಿ. ಇದೊಂದು ಕಾರು ಬಂದುಬಿಟ್ಟು 1197 ಒಂದು ಟರ್ಬೋ ಕಾರು. ಇದರ ಟಾಪ್ ಸ್ಪೀಡ್ ಬರೋದಾದರೆ 180 ಒಂದು ಟಾಪ್ ಸ್ಪೀಡ್ ಆಗಿರುತ್ತೆ ಕಿಲೋಮೀಟರ್. ಮೈಲೇಜಿಂಗ್ ಬರೋದಾದರೆ 19ರಿಂದ 21 ಒಂದು ಮೈಲೇಜಿಂಗ್. 5 ಸೀಟಿನ ಒಂದು ಕಾರ್ ಆಗಿರುತ್ತೆ ಮತ್ತು ಹ್ಯಾಶ್ ಬ್ಯಾಕ್ ಇರ್ತಕ್ಕಂತಹ ಕಾರು. ಸೊ ರಿವ್ಯೂ ನೋಡೋದಾದರೆ ಸ್ಪೋರ್ಟಿಲಿ ಡಿಸೈನ್ ಇದೆ ಮತ್ತು ಪ್ರೀಮಿಯಂ ಇಂಟೀರಿಯಲ್ ಇದೆ ಮತ್ತು ಸ್ಮೂತಾಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ಇರತಕ್ಕಂತಹ ಒಂದು ಗಾಡಿ ಆಗಿರೋದು ಇದು. ನೋಡ್ತಾ ಇದ್ದರೆ ಇದರ ಟಾಪ್ ಮಾಡೆಲ್ ವಿತ್ ಈ ಕಡೆ ಒಂದು ಕಲರ್ ಬ್ಲೂ ಕಲರಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇದೊಂದು ಕಾರ್ನಲ್ಲಿ ನಿಮಗೆ ಮೊದಲ ಭೇಟಿಗೆ ಬರ್ತಾರೆ. ಅವಾಗ ಏನು ಮಾಡ್ತಾರೋ ಏನಿಲ್ವೋ ಅಂತ ಅವರಿಗೆ ಬಿಟ್ಟಿದ್ದು. ಯಾಕಂದರೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡದೇನೂ ಇರ್ಬೋದು. ಆವಾಗಿನ ಮೂಡು, ಅವಾಗ ಇರ್ತಕ್ಕಂಥ ಟೈಮು ಅದರ ಮೇಲೆ ಡಿಪೆಂಡ್ ಅಪ್ ಆಗಿರ್ತಾರೆ ಸ್ನೇಹಿತರೆ. ಸೊ ನೀವು ಏನಂದರೆ ಒಟ್ಟಿನಲ್ಲಿ ಅವ್ರ ಜೊತೆ ನಿಯತ್ತಾಗಿರಿ. ಸೊ ಮೋಸ ಮಾಡದೆ ಅಥವಾ ಬಂದ ತಕ್ಷಣ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು, ಸೊ ಪ್ರೀತಿಯಿಂದ ಕಾಳಜಿಯಿಂದ ಮಾತಾಡಿಸುವಂಥ ಒಬ್ಬ ಹುಡುಗ ಆಗಿರಬೇಕು ಅಂತ ನಾನು ಹೇಳ್ತೇನೆ ಸ್ನೇಹಿತರೆ. ಮತ್ತು ಅದೇ ರೀತಿಯಲ್ಲಿ ಈ ಒಂದು ಕಾರ್ನಲ್ಲಿ ಇಳಿದು ಕೂತ್ಕೊಂಡಾಗ ಕೈ ಆ ಕಡೆ ಹಾಕೋದು, ಅವರ ತೊಡೆ ಮೇಲೆ ಇಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ.
ಯಾಕಂದರೆ ಮೊದಲನೇ ಭೇಟಿ ಇನ್ನು. ಸೊ ಎರಡನೇ ಭೇಟಿಯಲ್ಲಿ ಎಲ್ಲನೂ ಕೂಡ ಆಕೆನೇ ಓಪನ್ ಮೈಂಡೆಡ್ ಆಗಿ ಕೇಳ್ತಾಳೆ. ಅದಕ್ಕೆ ತಕ್ಕ ಹಾಗೆ ನೀವು ಮೂವ್ ಆನ್ ಹಾಕ್ಕೊಂಡು ಹೋಗಿ. ಅಲ್ಲಿ ತನಕ ಯಾವುದೇ ರೀತಿಯಲ್ಲೂ ಕೂಡ ಮೂವ್ ಆನ್ ಆಗೋಕ್ಕೆ ಹೋಗಬೇಡಿ. ಸೊ ಬಂದಿರತಕ್ಕಂತಹ ಒಂದು ಏನಿರುತ್ತೆ ಅದನ್ನು ಕಳ್ಕೊಂಡು ಹೋಗಬೇಕಾಗತ್ತೆ ನೋಡಿ. ಆ ರೀತಿ ಮಾಡಿದರೆ ಅದೆಲ್ಲ ಕೂಡ ಕಳ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೇನೆ. ಸೊ ಅದರ ಪ್ರಕಾರ ನೀವು ಕೂಡ ಹ್ಞೂ ಅಂತ ಅನ್ನಿ. ಸೊ ಇದು ಈ ಒಂದು ವಿಷಯ ಸ್ನೇಹಿತರೆ, ಇವತ್ತು ನಮಗೆ ಕಳಿಸಿರ್ತಕ್ಕಂತಹ ಮಾಹಿತಿ ವಿಷಯ. ಆ್ಯಂಡ್ ಗಾಡಿಯ ಒಂದು ಇಂಟೀರಿಯಲ್ಗಳು ಈ ರೀತಿ ಒಳಗಡೆ ಇದೆ. ಸೊ ಯು ಕ್ಯಾನ್ ಚೆಕ್ ಇಟ್. ಬಂದ ತಕ್ಷಣ ವಾವ್ ಇಷ್ಟೊಂದು ಸಖತ್ತಾಗಿದೆ. ಇಲ್ಲಿ ಒಂದು ಸ್ವಲ್ಪ ಒಂದು ಟಿ ವಿ ಸ್ಪೇಸಲ್ಲಿ ಒಂದು ಯಾವುದಾದ್ರೂ ಮೂವಿನ ಹಾಕಿ ಸೊ ಗಾಡಿನ ಸ್ಲೋ ಆಗಿ ಸಣ್ಣಾಗಿ ಮಾಡಿ ಆನಂತರ ಇಬ್ಬರು ಕೂಡ ಸ್ಮೂತಾಗಿ ಎಲ್ಲಾದರೂ ಲಾಂಗ್ ಡ್ರೈವ್ ಹೋದರೆ ಹೆಂಗಿರುತ್ತೆ ರೀ, ಅರ್ಥ ಮಾಡ್ಕೊಳ್ಳಿ. ಸೊ ಅವರು ಚೆನ್ನಾಗಿಲ್ಲ ಅಂತಂದರೆ ಅವ್ರ ಜೊತೆ ಇರ್ತಕ್ಕಂಥ ಆಸ್ತಿ ಕಾರಾದರೂ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ನೀವು ಅವರನ್ನು ಮದುವೆ ಆಗಿ ಅಂತ ನಾನು ಕೂಡ ಹೇಳ್ತೇನೆ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.